ನಮಗೆ ಅದ್ಭುತವಾದಂಥ ಒಂದು ಹಿನ್ನೆಲೆ ಸಂಗೀತ ನೀಡಿರುವಂಥವ್ರಾಗ್ಬೋದು, ಸಂಗೀತ ನೀಡಿರುವಂಥವ್ರಾಗ್ಬೋದು, ನಮ್ಮ ಪ್ರಿನ್ಸ್ ಹೆನ್ರಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಕೆಲಸಕ್ಕೂ ಕೂಡ ತುಂಬಾ ಪ್ರಶಂಸೆ ಸಿಗ್ತಿದೆ. ನೀವೆಲ್ಲ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಮಾತಾಡ್ತಿದ್ದಾರೆ ಇವರು, ಯಾಕೆ ಅಷ್ಟೊಂದು ರಿಯಾಕ್ಷನ್ ಬಂತ ಅಲ್ಲ ಆಗ್ಬೋದು ಅಂತ. ಸೊ ಅವರಾಗಿರ್ಬೋದು, ನಮ್ಮ ಎನ್ ಟಿ ರಾಮಸ್ವಾಮಿ ಆಗಿರ್ಬೋದು, ನಟನೆ ಮಾಡಿರುವಂತಹ ನಮ್ಮ ಕೋ ಆಕ್ಟರ್ಸ್ ಎಲ್ರಿಗೂ, ಗಣೇಶ್, ಕಿರಣ್, ರಶ್ಮಿತಾ, ಜ್ಯೋತಿ, ಸುಮಾ ಅಂಡ್ ಸ್ವೀಟಿ, ಅದೇ ಜ್ಯೋತಿ ಅವ್ರ ಹೆಸರು ಸ್ವೀಟಿ ಅಂತ, ಜ್ಯೋತಿ. ಸೊ ಆಲ್ಸೋ ಯಾರನ್ನಾದ್ರೂ ಮರ್ತಿದ್ರೆ ಕ್ಷಮಿಸಿ. ನಮ್ಮ ರಘು ಸರ್, ರಘು ಆಗ್ಬೋದು, ನನ್ನ ಫ್ರೆಂಡ್ ಆಗಿ ಮಾಡಿರೋ ತಿಲಕ್ ಸರ್, NSD ಹುಡುಗ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮಾಡಿರೋ ಹುಡುಗ. ಬಾ ತಿಲಕ್, ಬಾಯ್. ಸರ್ ಒಂದಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾನೆ, ಇಂಡಸ್ಟ್ರಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಹಂಗೆ ಹಿಂಗೆ ಅಂತ. ಸೊ ನಾವೊಂದು ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರ ಹುಡುಗ, ವಿಜಯಪುರದ ಹುಡುಗ, ಅಣ್ಣ ನಮಗೂ ಏನಾದ್ರು ನೋಡಿ ಅಣ್ಣ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಕರೆಸಿ ಈ ತರ ಆಡಿಷನ್ ಕೊಟ್ಟ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮಾಡಿದ್ದೇನೆ ಸರ್. ತುಂಬಾ ಒಳ್ಳೆ ಪ್ರತಿಭೆ, ನಾವು ಬೆಳೆಸ್ಬೇಕು ಸರ್, ಕನ್ನಡದವ್ರು ಬೆಳೆಸ್ಬೇಕು, ಎಲ್ಲಾ ಕಡೆ ಬೆಳಿಬೇಕು ಸರ್ ಹುಡುಗ. ಯೋ ಗುರು, ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಕರೆದು ಕೆಲಸ ಕೊಟ್ಟಿದ್ದಾರೆ. ಫುಲ್ಲು ಸಿನಿಮಾ ಫಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ನಿನ್ನೆ ತನಕ ಕೆಲಸ ಮಾಡ್ತಿದ್ವಿ. ಪ್ರತಿಯೊಂದು ಕೆಲಸನೂ ಹೈದರಾಬಾದಲ್ಲಿ ಆಗಿರ್ಬೋದು, ಇಲ್ಲಾಗಿರ್ಬೋದು, ನಂಗೆ ತುಂಬ ಕೆಲಸ ಕೊಟ್ಟು ಹೊಸ ಕೆಲಸಗಳನ್ನ ಕಲಿಸಿದ್ದಾರೆ ನನಗೆ. ಡಬ್ಬಿಂಗು ಮತ್ತು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲನೂ ತುಂಬ ಥ್ಯಾಂಕ್ಸ್ ಅಣ್ಣ. ತುಂಬ ಎಮೋಷ್ನಲ್ ಆದರೆ ಅಲ್ಲಿಂದ ಕರೆಸಿ ನನಗೆ ಹೇಳಿಸಿದ್ದಾರೆ. ಅಣ್ಣ, ದುನಿಯಾ ವಿಜಯಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಆ್ಯಕ್ಚುಲಿ ನೀವು ಎಲ್ರಿಗೂ ಇನ್ಸ್ಪಿರೇಷನ್ನು, ಆದರೆ ನಂತರ ಇರೋರಿಗೆ ತುಂಬ ಇನ್ಸ್ಪಿರೇಷನ್ ನೀವು ನೀವಾಗಿರ್ಬೋದು, ರಜನಿಕಾಂತ್ ಸರ್ ಆಗಿರ್ಬೋದು, ನೀವೆಲ್ಲ ತುಂಬ ಇನ್ಸ್ಪಿರೇಷನ್. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಮೋಹನಿಂದಲೇ ನಂಗೆ ಈ ಪ್ರಾಜೆಕ್ಟ್ ಸಿಕ್ತು. ಅದು ನಾನು ಎಲ್ಲೋದ್ರೂ ಹೇಳಬಲ್ಲೆ. ಮೋಹನ್ ನನ್ನ ಫ್ರೆಂಡು, ದಯಾನಂದ್ ಸಾಗರ್ ಕಾಲೇಜ್ ಫ್ರೆಂಡು, ಅವನಿಂದಲೇ ನಂಗೆ ಈ ಪ್ರಾಜೆಕ್ಟ್ ಸಿಕ್ತು. ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲ ಪ್ರೊಡ್ಯೂಸರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್. ಸರ್ ಎಲ್ಲ ಇಲ್ಲಿಯವರೇ ಸರ್, ಏನೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಲೈಟ್ ಮೆನ್ಸ್ ಆಗಿರ್ಬೋದು, ಸಿನಿಮಾಗೆ ವರ್ಕ್ ಮಾಡೋರು ಆಗಿರ್ಬೋದು, ಮೇಕಪ್ ಆಗೋರು ಆಗಿರ್ಬೋದು, ಹಾಗೇನೆ ಇಲ್ಲಿ ನಮ್ಮ ಆಕ್ಟಿಂಗ್ ಮಾಡಿರೋರು ಆಗಿರ್ಬೋದು, ಪ್ರತಿಯೊಬ್ಬರು, ಒಬ್ಬ ಡೈರೆಕ್ಟ್ರು ಮತ್ತು ಎಡಿಟರ್ ಬಿಟ್ಟು ಎಲ್ಲ ಇಲ್ಲಿಯವರೇ ಸರ್. ನಮ್ಮ ಕನ್ನಡದವ್ರು ಮಾಡಿರುವಂಥ ಸಿನಿಮಾ ಈಗ ಎಲ್ಲೆಲ್ಲೋ ಹೋಗಿ ತುಂಬಾ ಹೆಸರುವಾಸಿ ಮಾಡಿ ತುಂಬಾ ಸದ್ದು ಮಾಡಿರೋಂಥ ಸಿನಿಮಾ. ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ನಾವು ಅವ್ರ ಮನ ಮುಟ್ಟಬೇಕು ಅಂತ ಒಂದು ಪ್ರಯತ್ನ ಪಟ್ಟು 22ಕ್ಕೆ ಬರ್ತಾ ಇದೀವಿ. ದಯವಿಟ್ಟು ನಿಮ್ಮೊಂದು ಆಶೀರ್ವಾದ ಎಲ್ಲ ನಮ್ಮ ಮೇಲಿರಬೇಕು ಅಂತ ನಾನು ಒಂದೆರಡು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಆಕ್ಟರ್ ಬಗ್ಗೆ ಹೇಳೋದ್ ಮರ್ತೆ ಸರ್. ಹೌದು ಸರ್, ನಂದು ಡೆಬ್ಯೂ ಇದೆ ಸರ್. ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಹಲವಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ, ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಮೈನ್ ಫೀಚರ್ ಫಿಲ್ಮ್ ಇದೆ ಸರ್ ಡೆಬ್ಯೂ. ಸರ್ ಪ್ರಾಜೆಕ್ಟ್ ಡಿಸ್ಕಷನ್ಸ್ ನಡೀತಾ ಇದೆ. ಈ ಒಂದು ಸಿನಿಮಾ ಇಷ್ಟೊಂದು ಪ್ರಶಂಸೆ ಬರ್ತಿರೋದು ಎಲ್ರಿಗೂ ಖುಷಿ ತಂದಿದೆ ಸರ್. ಥಿಯೇಟರ್ ಸರ್, ಅದು ಮಾತುಕತೆ ನಡೀತಾ ಇದೆ ಸರ್. 22ಕ್ಕೆ ನಮ್ಮ ಜೊತೆಗೆ ಒಂದಷ್ಟು ಹಲವಾರು ಸಿನಿಮಾಗಳು ಬರ್ತಾ ಇದೆ. ಎಲ್ರಿಗೂ ನಾವು ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ನಾವು ಒಂದಷ್ಟು ಥಿಯೇಟ್ರಲ್ಲಿ ಒಂದು ಸಣ್ಣ ಪುಟ್ಟಿಗೆ ಬಂದು ಮಾಡ್ಕೊಳ್ಳೋಣ ಅಂತ ಬರ್ತಿದೆ ಸರ್. ಹಲವಾರು ಪ್ರೊಡ್ಯೂಸರ್ಸ್ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಒಂದು ಸಿನಿಮಾ ಮಾಡೋಣ ಅಂತ. ಒಂದಷ್ಟು ಡೈರೆಕ್ಟರ್ ಕತೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ದೇವ್ರಿಗೆ ಎರಡು ಕಡೆಯಿಂದ ಬರ್ತಿದೆ ಸರ್. ಮೋಸ್ಟ್ಲಿ ತೆಲುಗಲ್ಲಿ ನೋಡಿದಾರಲ್ವಾ ಈಗ ಸಿನಿಮಾ, ಹಾಗಾಗಿ ತೆಲುಗು ಕಡೆಯಿಂದ ಬರ್ತಿದೆ. ಮೇ ಬಿ ನಾಳೆ ದಿವಸ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಇಲ್ಲಿಂದ ಕೂಡ ಬರುತ್ತೆ ಅಂತ ನಾನು 100% ನಂಬಿಕೆ ಇದೆ. ಅವ್ರಿಗೂ ಬಂದಿದೆ ಸರ್. ಕನ್ನಡದಲ್ಲಿ ಏನಾದ್ರು ಆಫರ್ಸ್ ಇದೆಯಾ ಅಥವಾ ತೆಲುಗಲ್ಲಿ ಬಂದಿದೆಯಾ ಆಫ್ಟರ್ ದಿಸ್ ಸಿನಿಮಾ? ಸರ್ ತೆಲುಗುದಲ್ಲಿ ಬಂದಿದೆ ಸರ್. ನಂಗೆ ಕನ್ನಡ ರಿಲೀಸ್ ಆದಮೇಲೆ ಇನ್ನೂ ಗೊತ್ತಿಲ್ಲ ಅಲ್ವಾ ಸರ್, ಕನ್ನಡ ಆದಮೇಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಹೌದು ಸರ್, ಫಸ್ಟ್ ಮೂವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.